ಮೆಸ್ಸಿ ಮಡಿಲಲ್ಲಿ ಬೆಳೆದ ಮಗು ವಿಶ್ವ ಫುಟ್ಬಾಲ್ ಫೈನಲ್ನಲ್ಲಿ ಎದುರಾಳಿ. ಫುಟ್ಬಾಲ್ ಲೋಕದಲ್ಲಿ ಕೆಲವು ಘಟನೆಗಳು ಕೇವಲ ಕ್ರೀಡಾ ಸುದ್ದಿಗಳಾಗಿರೋದಿಲ್ಲ, ಅವು ಇತಿಹಾಸದ ಸುಂದರ ಕ್ಷಣಗಳಾಗಿ ಉಳಿಯುತ್ತವೆ. ಅಂತಹ ಅಪರೂಪದ ಕಥೆಯೊಂದು ಲಿಯೋನೆಲ್ ಮೆಸ್ಸಿ ಹಾಗೂ ಲ್ಯಾಮಿನ್ ಯಮಲ್ ಅವರನ್ನ ಸಂಪರ್ಕಿಸಿದೆ. 2007ರಲ್ಲಿ ಬಾರ್ಸಿಲೋನಾದಲ್ಲಿ ನಡೆದ ಯುನಿಸೆಫ್ ಚಾರಿಟಿ ಕ್ಯಾಲೆಂಡರ್ ಫೋಟೋ ಶೂಟ್ ವೇಳೆ ಅಂದಿನ ಯುವ ತಾರೆ ಲಿಯೋನೆಲ್ ಮೆಸ್ಸಿ ಕೆಲವು ತಿಂಗಳ ಹಸು ಮಗುವಾಗಿದ್ದ ಲ್ಯಾಮಿನ್ ಯಮಲ್ಗೆ ಸ್ನಾನ ಮಾಡಿಸಿ ಫೋಟೋಗೆ ಪೋಸ್ ನೀಡಿದ್ರು. ಮೆಸ್ಸಿಯ ಕೈಯಲ್ಲಿ ಇದ್ದ ಆ ಪುಟ್ಟ ಮಗು ಮುಂದೊಂದು ದಿನ ವಿಶ್ವ ಫುಟ್ಬಾಲ್ನ ದೊಡ್ಡ ವೇದಿಕೆಯಲ್ಲಿ ತನ್ನದೇ ಇತಿಹಾಸ ನಿರ್ಮಿಸಲಿದೆ ಎಂದು ಆ ಕ್ಷಣದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ವರ್ಷಗಳು ಕಳೆದವು. ಆ ಮಗು ಬೆಳೆದು ಸ್ಪೇನ್ನ ಯುವ ಫುಟ್ಬಾಲ್ ಸಂಚಲನವಾಗಿ ಹೊರಹೊಮ್ಮಿದೆ. ಲ್ಯಾಮಿನ್ ಯಮಲ್ ತಮ್ಮ ಅದ್ಭುತ ಪ್ರತಿಭೆ, ವೇಗ ಹಾಗೂ ಆಟದ ಕೌಶಲ್ಯದಿಂದ ವಿಶ್ವದ ಗಮನ ಸೆಳೆದಿದ್ದಾರೆ. ಕ್ಲಬ್ ಹಾಗೂ ರಾಷ್ಟ್ರೀಯ ತಂಡದ ಪರವಾಗಿ ಆಡುತ್ತಾ ಅನೇಕ ದಾಖಲೆ ಮುರಿದು ಮುಂದಿನ ಪೀಳಿಗೆಯ ಫುಟ್ಬಾಲ್ ಸೂಪರ್ ಸ್ಟಾರ್ ಆಗುವ ಹಾದಿಯಲ್ಲಿ ಸಾಗ್ತಿದ್ದಾರೆ. ಒಂದೆಡೆ ಫುಟ್ಬಾಲ್ ಇತಿಹಾಸದ ದಂತಕತೆ ಲಿಯೋನೆಲ್ ಮೆಸ್ಸಿ, ಮತ್ತೊಂದೆಡೆ ಹೊಸ ಪೀಳಿಗೆಯ ಆಶಾಕಿರಣ ಲ್ಯಾಮಿನ್ ಯಮಲ್. 19 ವರ್ಷಗಳ ಹಿಂದೆ ಕ್ಯಾಮೆರಾ ಮುಂದೆ ನಡೆದ ಆ ಅಪರೂಪದ ಭೇಟಿಯೇ ಇಂದು ಫುಟ್ಬಾಲ್ ಅಭಿಮಾನಿಗಳ ಪಾಲಿಗೆ ಭಾವನಾತ್ಮಕ ಕಥೆಯಾಗಿದೆ. ಮೆಸ್ಸಿಯ ಕೈಯಲ್ಲಿ ಆಟವಾಡಿದ್ದ ಆ ಮಗು ಇಂದು ಅದೇ ದಂತಕಥೆಯ ವಿರುದ್ಧ ವಿಶ್ವದ ದೊಡ್ಡ ವೇದಿಕೆಯಲ್ಲಿ ನಿಲ್ಲುವ ಮಟ್ಟಕ್ಕೆ ಬೆಳೆದಿರೋದು ಫುಟ್ಬಾಲ್ನ ಸೌಂದರ್ಯ ಹಾಗೂ ಪೀಳಿಗೆಗಳ ನಡುವಿನ ಅದ್ಭುತ ಸೇತುವೆಯಾಗಿದೆ. ನೋಡೋಣ, ಫುಟ್ಬಾಲ್ ಇತಿಹಾಸದ ಈ ಅದ್ಭುತ ಮುಖಾಮುಖಿಯಲ್ಲಿ ಗೆಲುವಿನ ಕಿರೀಟ ಯಾರಿಗೆ? ಒಂದೆಡೆ ಅನುಭವ, ದಾಖಲೆಗಳು ಮತ್ತು ದಶಕಗಳ ಫುಟ್ಬಾಲ್ ಸಾಮ್ರಾಜ್ಯ ಕಟ್ಟಿದ್ದ ಲಿಯೋನೆಲ್ ಮೆಸ್ಸಿ, ಮತ್ತೊಂದೆಡೆ ಹೊಸ ತಲೆಮಾರಿನ ಕನಸು, ವೇಗ ಮತ್ತು ಅಸಾಧಾರಣ ಪ್ರತಿಭೆಯ ಪ್ರತೀಕ ಲ್ಯಾಮಿನ್ ಯಮಲ್. ಒಮ್ಮೆ ಮೆಸ್ಸಿಯ ಕೈಯಲ್ಲಿ ಇದ್ದ ಪುಟ್ಟ ಮಗು ಇಂದು ಅದೇ ದಂತಕಥೆಯ ಎದುರು ನಿಲ್ಲುವ ಮಟ್ಟಿಗೆ ಬೆಳೆದಿರೋದು ಫುಟ್ಬಾಲ್ನ ಅದ್ಭುತ ಕತೆ. ಗೆಲ್ಲುವುದು ಯಾರು ಎಂಬುದನ್ನ ಕಾಲವೇ ನಿರ್ಧರಿಸಲಿದೆ. ಆದರೆ ಈ ಪೀಳಿಗೆಗಳ ನಡುವಿನ ಪೈಪೋಟಿ ಫುಟ್ಬಾಲ್ ಅಭಿಮಾನಿಗಳ ಮನದಲ್ಲಿ ಸದಾ ಉಳಿಯುವ ಕ್ಷಣವಾಗಲಿದೆ.